ಪೊಲೀಸ್ ಹಿಡಿದು ಬಿಟ್ಟಿದ್ದಾರೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಯೋಗರಾಜ್. ಏನು ಸ್ಪೆಷಲ್ ಅಪ್ಪ ಅಂದರೆ ಎಲ್ಗೆ ಹೋಗಿದ್ದೆ ಇಷ್ಟು ದಿವಸ, ಮತ್ತು ಏನು ವ್ಲಾಗ್ ಎಲ್ಲ ಮಾಡ್ತಾನೆ ಎಲ್ಲ ಕಂಟಿನ್ಯೂ ಆಗಿ ಮಾಡ್ತೀನಿ ಅಂತ ಹೇಳಿದ ಅಂದರೆ ನಮ್ಮದು ಎಕ್ಸಾಮ್ ಇತ್ತು, BDS ಸೆಕೆಂಡ್ ಇಯರ್ ಫೈನಲ್ ಎಕ್ಸಾಮ್ದು, ಮತ್ತು ನಮ್ಮದು ಮನೆ ಫಂಕ್ಷನ್ ಇತ್ತು. ಅದಕ್ಕೋಸ್ಕರ ಎಲ್ಲ ವೀಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ, ಯಾಕಂದರೆ ಎಕ್ಸಾಮ್ ಎಲ್ಲ ಮುಗಿಸಾದ್ಮೇಲೆ ಒಂದು ಕನ್ಸಿಸ್ಟೆನ್ಸಿ ಸಿಗುತ್ತೆ, ಮಧ್ಯದಲ್ಲೆಲ್ಲ ಬ್ರೇಕ್ ಆಗೋಲ್ಲ. ಅದಕ್ಕೋಸ್ಕರ ನಾನು ವೀಡಿಯೋ ಎಲ್ಲ ಮಾಡಿಲ್ಲ. ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ತೀನಿ, ಮತ್ತು ಥ್ರಿಲ್ಲಿಂಗ್ ಚಾಲೆಂಜಿಂಗ್ ವೀಡಿಯೋಸ್ ಮತ್ತು ತುಂಬ ಇಂಟ್ರೆಸ್ಟಿಂಗ್ ಕಂಟೆಂಟ್ ಎಲ್ಲ ತರ್ತೀನಿ. ಇವತ್ತೇನು ಸ್ಪೆಷಲ್ ಅಪ್ಪ ಅಂದರೆ, ನಾವು ಪಾಸಾಗಿದ್ದ ಖುಷಿಗೆ ನಾವೆಲ್ಲ ಗೋವಾಗೆ ಟ್ರಿಪ್ ಮಾಡ್ತಾಯಿದ್ದೀವಿ. 2 ದಿನ ದಾಂಡೇಲಿ ಮತ್ತು 2 ದಿನ ಗೋವಾ. ನಮ್ಮ ಜೊತೆ ನೀವು ಟ್ರಾವೆಲ್ ಮಾಡಿ ನಾವು ಯಾವ್ಯಾವ ಥರ ಎಂಜಾಯ್ ಮಾಡ್ತೀವಿ, ಮತ್ತು ಫ್ರೆಂಡ್ಸ್ ಜೊತೆ ನಾವು ಯಾವ್ಯಾವ ಥರ ಎಂಜಾಯ್ಮೆಂಟ್ ಗೊತ್ತಲ್ಲ ನಿಮಗೂ, ಫ್ರೆಂಡ್ಸ್ ಇದ್ದರೆ ಯಾವ ಥರ ಎಂಜಾಯ್ಮೆಂಟ್ ಎಲ್ಲ ಇರುತ್ತೆ ಅಂತ, ಅದೆಲ್ಲ ವ್ಲಾಗಲ್ಲಿ ಹಾಕ್ತೀನಿ. ತುಂಬ ಎಂಜಾಯ್ ಮಾಡ್ತೀರಾ ಮತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮತ್ತು ಈ ವ್ಲಾಗೆಲ್ಲ ನೋಡಿ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಗೈಸ್ ಫೈನಲಿ ರೀಚ್ ಆದ್ವಿ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ. ಇವರೆಲ್ಲ ನಮ್ಮ ಫ್ರೆಂಡ್ಸ್, ಇವರೇ ನಮ್ಮದೊಂದು ಗ್ಯಾಂಗ್ ಐತೆ. ಎಲ್ಲ ಗೋವಾಗೆ ಹೋಗಿ ಮತ್ತು ದಾಂಡೇಲಿಗೆ ಹೋಗಿ ಫುಲ್ ಎಂಜಾಯ್ ಮಾಡ್ತೀವಿ. ಯಾವ ಥರ ಎಂಜಾಯ್ ಮಾಡ್ತೀವಿ ಮತ್ತು ಏನೇನು ಮಾಡ್ತೀವಿ ಅಂತೆಲ್ಲ ವೀಡಿಯೋದಲ್ಲಿ ಹಾಕ್ತೀನಿ. ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಬನ್ನಿ ಟ್ರೈನ್ ಒಳಗಡೆ ಹೋಗಿ ಸಿಗೋದ. ಗೈಸ್ ಇದೇ ಟ್ರೈನ್ ನಮ್ಮದು ಬಂದು ನಿಂತೈತೆ. ಇವಾಗ ಜಸ್ಟ್ ಬಂತು, ಒಂದು 1 ಮಿನಿಟ್ ಆಯಿತು. ಟ್ರೈನ್ ಒಳಗಡೆ ಹೋಗಬೇಕು. ಗೈಸ್ ಇದೇ ನಮ್ಮ ಟ್ರೈನು. ನಾವು ಇವಾಗ ಬಂದ್ವಿ, ಜಸ್ಟ್ ಒಂದು 5 ಮಿನಿಟ್ಸ್ ಆಯಿತು. ನಮ್ಗೆ ಯಾರಿಗೂ ಸರಿಯಾಗಿ ಸೀಟ್ ಸಿಕ್ಕಿಲ್ಲ, ಯಾಕಂದರೆ ಲೇಟಾಗಿ ಬುಕ್ ಮಾಡಿರೋದು. ಇಲ್ಲ ವೀಡಿಯೋ ಮಾಡ್ತಿದ್ದೀನಿ. ಗುಡ್ ಮಾರ್ನಿಂಗ್ ಗೈಸ್, ರೀಚ್ ಆದ್ವಿ ಹುಬ್ಳಿಗೆ. ಅಷ್ಟೇ ರೀಚ್ ಆದ್ವಿ. ಗೈಸ್ ಫೈನಲಿ ರೀಚ್ ಆದ್ವಿ ಹುಬ್ಳಿಗೆ. ಇವಾಗ ಮುಂದೆ ಹೋಗಬೇಕು, ಧಾರವಾಡಕ್ಕೆ ಹೋಗಬೇಕು, ಅಲ್ಲಿಂದ ದಾಂಡೇಲಿಗೆ ಹೋಗಬೇಕು. ಮುಂದೆ ಸಿಗ್ತೀವಿ ಹೋಗುವಾಗ. ನಾಷ್ಟ ಮಾಡಬೇಕಿನ್ನು ನಾಷ್ಟ ಮಾಡಿಲ್ಲ. ಇವರೆಲ್ಲ ಇವಾಗ ಗುರುಕಿರಣ್ ಹಾಯ್ ಮಾಡೋ. ಬಂದರೆ ಎಣ್ಣೆಯಾಗಿ ಸ್ನಾನ ಮಾಡ್ಕೊಳ್ಳಿ ಅಂದರೆ ಇಲ್ಲ ಬೇಡ ಅಂದರೆ ಎಣ್ಣೆಗೆ ನಿಂತಾನೆ ಅಂತ ಹೇಳ್ಬಿಟ್ಟು ನೋಡ್ಕೊ. ಗೈಸ್ ಫಸ್ಟ್ ಟೈಮ್ ಹುಬ್ಳಿಗೆ ಬಂದಿರೋದು, ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗೈತೆ. ಫುಲ್ ಸಪ್ರೇಟ್ ಲೈನ್ಸ್ ಐತೆ ಎಲ್ಲದಕ್ಕೂ, ಆಟೋಯಿಂದ ಹಿಡ್ದು ಬೈಕಿಗೆ ಎಲ್ಲದಕ್ಕೂ ಸಪ್ರೇಟ್ ಲೈನ್ಸ್ ಐತೆ. ತೋರಿಸ್ತೀನಿ ನಿಮಗೆ. ನಮ್ಮ ಬೆಂಗಳೂರಲ್ಲೆಲ್ಲ ಗಲೀಜು, ಎಲ್ಲ ಒಂದೇ ಕಡೆ. ಇಲ್ಲೆಲ್ಲ ಚೆನ್ನಾಗೈತೆ. ಗೈಸ್ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಮುಂದೆ ಹೋಗ್ತವ್ರೆ, ಮಿಸ್ಗೈಡ್ ಮಾಡ್ತವನೆ. ಅವನಿಗೆ ಬಸ್ ಸ್ಟ್ಯಾಂಡ್ ಎಲ್ಲ ಐತೆ ಅಂತಲೇ ಗೊತ್ತಿಲ್ಲ. ಸೂರ್ಯ, ಬಸ್ ಸ್ಟ್ಯಾಂಡ್ ಎಲ್ಲ ಐತೆ ಅಂತಲೇ ಗೊತ್ತಿಲ್ಲ ಅವನಿಗೆ. ಅಲ್ಲಿ ಗೈಸ್ ಅಲ್ಲಿಂದ ಇಲ್ಲಿಗೆ ಡೌನ್ ಬಂದಿದ್ದರೆ ಡೈರೆಕ್ಟ್ ಬಸ್ ಸ್ಟ್ಯಾಂಡು. ಈ ನನ್ನ ಮಗ ನಮಗೆ 1 ಕಿಲೋಮೀಟ್ರ್ ಬಳ್ಸ್ಕೊಂಡು ಕರ್ಕೊಬಂದವನೆ. ಏನ್ರಲ್ಲಿ ಹೊಡಿಬೇಕು ಅವನಿಗೆ? ನೀವೇ ಕಮೆಂಟ್ ಮಾಡಿಬಿಡಿ. ಹಂಗೆ ನಂದೊಂದು ಐತೆ ಹಳೆ ಜೋಡು, ನಮ್ಮ ಫ್ರೆಂಡ್ಸ್ದು ಐತೆ ಹಳೆ ಜೋಡುಗಳು. ಅಲ್ಲಿ ಹಿಂದ್ಗಡೆ ಬರ್ತಾರಲ್ಲ ಅವ್ರದ್ದು ಐತೆ. ರಪ 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 ಅಂತ ಹೊಡಿಬೇಕು. ಇವ್ರನ್ನೆಲ್ಲ ಕಟ್ಕೊಂಡು ನಾವು ಟ್ರಿಪ್ ಪ್ಲ್ಯಾನ್ ಸಕ್ಸಸ್ ಆದಂಗೆ. ಗೈಸ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಎಷ್ಟು ಚೆನ್ನಾಗೈತೆ ಅಂದರೆ ನೋಡಿ. ಬಸ್ ಇಲ್ಲಿ ಬರುತ್ತೆ, ಅಲ್ಲಿ ಬಂದಾಗ ಅದು ಓಪನ್ ಆಗುತ್ತೆ, ನಾವು ಹತ್ಕೊಳ್ಳೋದು. ಬೆಂಗಳೂರಲ್ಲಿ ಯಾವ ಥರ ಮೆಟ್ರೋ ಇರುತ್ತೆ ನೋಡಿ, ಅದೇ ಥರ ಇಲ್ಲೂ ಹುಬ್ಳಿಲಿ ನೀವು ನೋಡ್ತಾ ಇರ್ಬೋದು. ಅಲ್ಲಿ ಚೆನ್ನಾಗೈತೆ ಒಂಥರ ನ್ಯೂ ಎಕ್ಸ್ಪೀರಿಯನ್ಸ್. ಸೇಮ್ ಮೆಟ್ರೋ ಥರನೇ, ಆದರೆ ಬಸ್ ಸ್ಟ್ಯಾಂಡ್ ಅಷ್ಟೇ ನೋಡಿ. ಅಲ್ಲಿ ಈಗ ಅವ್ರು ಹೋಗ್ತಾರೆ, ಅದು ಓಪನ್ ಆಗುತ್ತೆ, ಸ್ಕ್ಯಾನ್ ಮಾಡ್ತಾರೆ, 1 ನಿಮಿಷ ಓಪನ್ ಆಗುತ್ತೆ.
ಬಸ್ ಸಿಸ್ಟಮ್ ಚೆನ್ನಾಗಿದೆ ಗೈಸ್. ಬೆಂಗಳೂರಿಗಿಂತ ಸಿಸ್ಟಮ್ ಚೆನ್ನಾಗಿದೆ ಹುಬ್ಳಿಲಿ. ನಮ್ಮ ಬೆಂಗಳೂರಲ್ಲಿ ಎಲ್ಲೆಲ್ಲ ಬಸ್ ನಿಲ್ತದೆ, ಎಲ್ಲೆಲ್ಲ ಹೋಗ್ತದೆ. ಬಸ್ ಸ್ಟ್ಯಾಂಡ್ ಒಂದು ಕಡೆ ಇದ್ದರೆ ಅವ್ರು ನಿಲ್ಸೋದು ಒಂದು ಕಡೆ ಆಗಿರುತ್ತೆ. ಇಲ್ಲಿ ಹಂಗಲ್ಲ, ಬಸ್ ಸ್ಟ್ಯಾಂಡ್ ಎಲ್ಲ ಐತೆ ಅಲ್ಲೇ ನಿಲ್ಸ್ಬೇಕು. ಇವಾಗಿಂದ ಏನೋ ಸ್ಮೈಲ್ ಕೊಡ್ತಾನೆ, ಏನೋ ಗೈಸ್ ಈ ಥರ. ಅಷ್ಟೇ, ಸ್ಕ್ಯಾನ್ ಮಾಡಿದ್ವಿ. ಲಾಸ್ಟ್ಗೆ ಹೋಗೋದು ಬನ್ನಿ, ಲಾಸ್ಟ್ ಬೆಂಚ್ ಬಾಯ್ಸ್ ನಾವೆಲ್ಲ. ಗೈಸ್ ಇಲ್ಲಿ ಬರೀ ಬಸ್ ಮಾತ್ರ ಹೋಗ್ಬೇಕು ಈ ಬ್ರಿಡ್ಜಲ್ಲಿ. ನಮ್ಮ ಬೆಂಗಳೂರು ಐತೆ, ಬ್ರಿಡ್ಜಲ್ಲೇ ಬಸ್ಸು ಸ್ಕೂಟರ್ ಎಲ್ಲ ಹೋಗ್ಬಿಡುತ್ತೆ, ಕಾರೆಲ್ಲ. ಈ ಥರ ಇರಬೇಕು ಪ್ಲ್ಯಾನಿಂಗ್ ಅಂದರೆ. ಗೈಸ್ ಅದು ಓದ್ಕೊಳ್ಳಿ, ಫಾಸ್ಟನ್ ಯುವರ್ ಸೀಟ್ ಬೆಲ್ಟ್ ಅಂತ ಐತೆ, ಆಯಿತಾ? ಸೀಟ್ ಬೆಲ್ಟೇ ಇಲ್ಲ ನೋಡಿ, ಫುಲ್ ಹಂಗೆ ಬಂದಿದೆ. ದಿಸ್ ಈಸ್ ದಿ ಇಂಡಿಯಾ. ಡೆವಲಪ್ ಆಗೋ ಅಂದರೆ ಎಲ್ಲ ಆಗುತ್ತೆ ಗೈಸ್ ನಮ್ಮ ಕಂಟ್ರಿ. ಗೈಸ್ ನಮ್ಮ ಫ್ರೆಂಡ್ ಅವ್ರ ಅಪ್ಪ ಆ್ಯಕ್ಚುಲಿ ಪೊಲೀಸು, ಅವ್ರ ಮನೆಗೆ ಬಂದಿದ್ದೀವಿ. ಎಲ್ಲ ಇಲ್ಲೇ ಫ್ರೆಶ್ ಅಪ್ ಆಗಿ ಇಲ್ಲಿಂದ ದಾಂಡೇಲಿಗೆ ಹೋಗ್ತೀವಿ. ಅಲ್ಲ ಭಾವನೆ ಅವ್ನು ಫುಲ್ ಬಾಡಿ ಶೋ ಮಾಡ್ತಾನೆ. ಅವ್ನು ಜಿಮ್ ಬಾಯ್ ಅವನು. ಅದೇ ಅವ್ನು ಅಲ್ಲಿ ಹೋಗ್ತಾನಲ್ಲ, ಅವರಪ್ಪನೇ ಪೊಲೀಸು. ಹೊರಗಡೆ ತೋರಿಸ್ತೀನಿ ಪೊಲೀಸ್ ಕ್ವಾರ್ಟರ್ಸ್ ಹೆಂಗೈತೆ ಅಂತ. ಚೆನ್ನಾಗೈತೆ, ಒಂಥರ ಪೀಸ್ ಇದೆ ಪೊಲೀಸ್ ಕ್ವಾರ್ಟರ್ಸು. ನಾನು ತೋರಿಸ್ತೀನಿ ನಿಮಗೆ. ಬಂದಿದ್ದು ಕಾರು. ಗೈಸ್ ನಾಷ್ಟ ಮಾಡಕ್ಕೆ ಬಂದಿದ್ದೀವಿ. ಎಲ್ಲಿ ಅಂದರೆ ತೋರಿಸ್ತೀನಿ, ಹೋಟೆಲ್ ಹೊಯ್ಸಳ ಅಂತ, ಚೆನ್ನಾಗಿರುತ್ತಂತೆ ಇಲ್ಲಿ, ಫೇಮಸ್ ಧಾರವಾಡಗೆನೆ. ಊಟ ಮಾಡಿ ಆಮೇಲೆ ದಾಂಡೇಲಿಗೆ ಹೋಗ್ತೀವಿ. ಆಮೇಲೆ ದಾಂಡೇಲಿ ಸಿಗ್ತೀವಿ. ಬಾಯ್. ಗೈಸ್ ಕಾರ್ ಬಂದೈತೆ, ಗೋವಾಗೆ ಹೋಗ್ತಾ ಇದ್ದೀವಿ ಈಗ. ಸಾರಿ, ದಾಂಡೇಲಿಗೆ ಹೋಗ್ತಾ ಇದ್ದೀವಿ. ದಾಂಡೇಲಿಗೆ ಹೋಗಿ ಸಿಗೋದ. ಗೈಸ್ ದಾಂಡೇಲಿಗೆ ಹೋಗೋ ರೋಡಲ್ಲಿ ಪೊಲೀಸ್ ಹಿಡಿದುಬಿಟ್ಟಿದ್ದಾರೆ. ಅವ್ನು ತಲೆ ಅಲ್ಲಾಡ್ಸೋ, ನೀನು ತಲೆ ಅಲ್ಲಾಡ್ಸ್ತೀನಿ. ಪೊಲೀಸ್ ಹಿಡಿದ್ಬಿಟ್ಟಿದ್ದಾರೆ, ತೋರಿಸ್ತೀನಿ ಬೇಕಂದರೆ. ಡಾಕ್ಯುಮೆಂಟ್ಸ್ ಐತೆ ಇಲ್ಲ ಕೈ ಸಣ್ಣ ಓಡಿಸ್ತಾನೆ ಅಂತ ಇಸ್ಕೊಂಡವನೆ. ಏನು ಓಡಿಸ್ತಾನಲ್ಲ ಮಗ, ಹುಷಾರಾಗಿ ಹೋಗೋ, ಮನೆಗೆ ಹೋಗ್ಬೇಕು ವಾಪಸ್ಸು. ದೇವರಾಡಾಕು ದೇವರಾಡಾಕು ಯಾವ್ದಾದ್ರು ಗಣಪತಿ. ಫೈನಲಿ ಬಂದ್ವಿ ನಾವು. ಅಂದ್ಕೊಂಡಿರೋ ರೆಸಾರ್ಟ್, ನಾವು ಬುಕ್ ಮಾಡಿರೋ ರೆಸಾರ್ಟ್ಗೆ ಬಂದಿದ್ದೀವಿ. ಇಲ್ಲೇ ನಾವು ಬುಕ್ ಮಾಡಿರೋದು. ಅಂದರೆ ನೀವು ಹೊರಗಡೆಯಿಂದ ಸರಿಯಾಗಿ ಕಾಣಿಸ್ತಲ್ಲ, ಒಳಗಡೆಯಿಂದ ಚೆನ್ನಾಗಿ ಕಾಣಿಸುತ್ತೆ. ಅದೇ ಕಾರಲ್ಲಿ ನಾವು ಬಂದಿದ್ದು. ಇದೇ ನಾವು ಬುಕ್ ಮಾಡಿರೋ ರೆಸಾರ್ಟು. ಇದೇ ನಾವು ಬುಕ್ ಮಾಡಿರೋ ರೆಸಾರ್ಟ್. ಹೆಂಗೈತೆ ಕಮೆಂಟಲ್ಲಿ ಹೇಳಿ. ಇಲ್ಲೊಂದು ಪ್ರೈವೇಟ್ ಪೂಲು ಐತೆ. ಗೈಸ್ ಮಾತ್ರ ಸಖತ್ತಾಗೈತೆ ರೆಸಾರ್ಟ್ ಮಾತ್ರ.
ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಸಖತ್ತಾಗೈತೆ. ಸೂಪರಾಗೈತೆ ಗೈಸ್ ರೆಸಾರ್ಟ್ ಮಾತ್ರ. ಗೈಸ್ ಇದೇ ರೂಮ್. ಜಂಗಲಲ್ಲಿ ಈ ಥರ ರೂಮ್ ಸಿಗೋದೇ ಹೆಚ್ಚು. ನನಗೆ ಇಷ್ಟ ಆದರೆ ಸಿಕ್ಕೈತೆ. ರೆಸಾರ್ಟ್ ಮಾತ್ರ ಸೂಪರಾಗೈತೆ. ನೀವು ಫ್ರೆಂಡ್ಸ್ ಜೊತೆ ಟ್ರೈ ಮಾಡಿ ಬಂದು ದಾಂಡೇಲಿ. ಇನ್ನೂ ನಾವು ವಾಟರ್ ಗೇಮ್ಸ್ ಎಲ್ಲ ಆಡೋಕ್ಕೆ ಹೋಗಿಲ್ಲ, ಹೋಗ್ತೀವಿ. ವಾಟರ್ ಗೇಮ್ಸ್ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಯಾಕಂದರೆ ಈ ವ್ಲಾಗ್ ಆಲೇ ಒಂದು 12 ಮಿನಿಟ್ಸ್ ಆಗಿಬಿಡೈತೆ. ನೆಕ್ಸ್ಟ್ ವ್ಲಾಗಲ್ಲಿ ಪೂರ್ತಿ ದಾಂಡೇಲಿಲಿ ಏನೇನು ವಾಟರ್ ಗೇಮ್ಸ್ ಆಡ್ತೀವಿ ಅದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಇನ್ನು ಊಟ ರೆಡಿ ಆದಮೇಲೆ ಊಟ ಮಾಡ್ಕೊಂಡು ಹೋಗ್ತಾ ಇರೋದು. ಗೈಸ್ ಇವಾಗ ದಾಂಡೇಲಿಗೆ ಡ್ರಾಫ್ಟಿಂಗ್ ಮತ್ತು ವಾಟರ್ ಗೇಮ್ಸ್ ಆಡೋಕ್ಕೆ ಹೋಗ್ತಾಯಿದ್ದೀವಿ. ಅಲ್ಲಿ ಯಾವ್ಯಾವ ಥರ ವಾಟರ್ ಗೇಮ್ಸ್ ಆಡ್ತೀವಿ ಮತ್ತು ಯಾವ್ಯಾವ ಥರ ಎಂಜಾಯ್ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀವಿ. ನೀವು ನೋಡಿ ಎಂಜಾಯ್ ಮಾಡಿ, ಸರಿನಾ? ಲೇ ಕೊಲೆ ಮಾಡಿದ್ಯಾ? ಸ್ವಲ್ಪ ಕೋಪದ ಥರ ರಿಯಾಕ್ಷನ್ ಕೊಡು. ಗೈಸ್ ಇವರೆಲ್ಲ ಕೊಲೆ ಮಾಡಿದವ್ರೆ. ನಾನು ಪೊಲೀಸು ಕರ್ಕೊಂಡು ಹೋಗ್ತಿದ್ದೀನಿ. ಹತ್ತಲೇ ಹತ್ತೋ, ಸ್ಟೇಷನ್ಗೆ ಹೋಗಿ ಮೀಟ್ ಮಾಡೋದು. ಪೊಲೀಸ್ಗೆ ಬಾರೆ ಒಂದು ಕಾನ್ಸ್ಟೇಬಲ್ ನಡಿ ಆ ಕಡೆ. ಹೆಡ್ ಪೊಲೀಸ್ ಇನ್ನೂ ಬಂದಿಲ್ಲ. ಇರೋ ಹೆಡ್ ಪೊಲೀಸ್ ಇಲ್ಲ. ಸರ್ ಅದು ಸ್ವಲ್ಪ ವೀಲಿಂಗ್ ಎತ್ಬಿಡುತ್ತೆ ಗಾಡಿ ಮುಂದೆ, ಹುಷಾರು. ಬೇಕು ಅಂತ ತುಳ್ದ. ಹಾಂ ಡೈರೆಕ್ಟ್ ಉಡುಪಿ ಪೊಲೀಸ್ ಸ್ಟೇಷನು. ಉಡುಪಿ ಸ್ನ್ಯಾಪ್ ಬಾಯ್. ಗೈಸ್ ಇನ್ನು ಎಲ್ಗೋದ್ರು ಅಷ್ಟೇ, ಬಾತ್ರೂಮ್ಗೆ ಹೋದ್ರು ಸ್ನ್ಯಾಪ್ ಆಗ್ತಾನೆ. ಲವರ್ ಬಾಯ್ ಪ್ರಜ್ವಲ್. ಗೈಸ್ ನಿಮ್ಗೆ ಕಾಣಿಸ್ತಾ ಇರ್ಬೋದು ಅಲ್ಲಿ ರಿವರ್. ಅಲ್ಲೇ ನಮಗೆಲ್ಲ ಇವೆಂಟ್ಸ್ ಎಲ್ಲ ಆಗೋದು. ಓ ಅಲ್ಲೇ ಬೀಳ್ಸೋದು. ಅಲ್ಲೇ ಬೀಳ್ಸೋದು ಮಗ. ಅಲ್ಲಿ ಬೀಳಲೇಬೇಕು ಮಗ. ಅಲ್ಲಿ ಬಿದ್ದಿಲ್ಲ ಅಂದರೆ ಬಂದಿದ್ದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಬೀಳಲೇಬೇಕಲ್ಲಿ. ಗೈಸ್ ಸೂಪರಾಗೈತೆ ಮಾತ್ರ. ಎಕ್ಸ್ಪೀರಿಯನ್ಸ್ ಮಾತ್ರ ಸಕ್ಕತ್ತಾಗೈತೆ. ಇನ್ನಲ್ಲಿ ಹೋಗಿ ಬೀಳೋದೊಂದು ಬಾಕಿ ಐತೆ. ಅಲ್ಲಿ ಕಾಣಿಸ್ತೈತಲ್ಲ, ಅಲ್ಲಿ ಅಲ್ಲೋಗಿ ಬೀಳಬೇಕಷ್ಟೇ ಬಾಕಿ ಇರೋದು.